ಸರ್ ಮಾರುತಿ ಸುಜುಕಿ ಸೆಲೆರೋ ಸರ್. ಓಕೆ 2019 ಮಾಡಲ್. ಫಸ್ಟ್ ಓನರ್ ಸರ್. ಇದು ಮಾರುತಿ ಸುಜುಕಿ ಜಿಟ್ಸ್ ಸರ್. ಓಕೆ LDI ಸರ್. ಮಿಡಲ್ ವೇರಿಯಂಟ್ ಮತ್ತೆ ಡೀಸೆಲ್ ಗಾಡಿ ಸರ್ ಇದು. ಓಕೆ ಇದು ಬಂದ್ಬಿಟ್ಟು ಸರ್ ನಿಮಗೆ ಮಾಡಲ್ ಬಂದು 2013 ಮಾಡಲ್ ಸರ್. ಸಿಂಗಲ್ ಓನರ್. ಇದು ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಂತ ಸರ್ 1 lakh ಕೊಡಿ ಸರ್ ತಗೊಂಡೋಗ್ಬಿಡಿ ಸರ್. ಬೇರೆ 1 lakh ಗೆ 1 lakh ಕೊಟ್ರೆ. ಇದು ಹೋಂಡಾ ಕಂಪನಿ ಸರ್. ಹೋಂಡಾ i20 ಆಸ್ಟಾ. ಓಕೆ ಮತ್ತೆ ABS ಬರುತ್ತೆ ಸರ್ ಇದರಲ್ಲಿ. ಮತ್ತೆ ಸ್ಪೋರ್ಟ್ಸ್ ಮ್ಯಾಗ್ವಿಲ್ ಬರುತ್ತೆ ಇದಕ್ಕೆ. ಓಕೆ ಮ್ಯಾಗ್ವಿಲ್ ಒಳಗಡೆ ಸರ್ ನಿಮಗೆ ಪವರ್ ಶೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಚೆನ್ನಾಗಿದೆ ಸರ್ ಎಲ್ಲ. ಓಕೆ ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಕಿಲೋಮೀಟರ್ ಬಂದು 65,000 ಕಿಲೋಮೀಟರ್ ರನ್ ಆಗಿದೆ. ಎಷ್ಟನೇ ಓನರ್ ಸರ್ ಗಾಡಿ? ಸರ್ ಸೆಕೆಂಡ್ ಓನರ್ ಸರ್. 80,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಟ್ಬಿಡ್ತೀವಿ ಸರ್. 80,000 ಡೌನ್ ಪೇಮೆಂಟ್. ಎಸ್ ಸರ್. ಓಕೆ ಮಾರುತಿ ಸುಜುಕಿ ರೀಡ್ಸ್ ಸರ್. ಮಾಡಲ್ ಬಂದು 2010 ಮಾಡಲು, ಪೆಟ್ರೋಲ್ ವೇರಿಯಂಟು. ಮತ್ತು ನಿಮ್ಗಿದು ಪ್ರೈಸ್ ಬಂದು ನಿಮಗೆ 2,64,000 ಆಗುತ್ತೆ ಸರ್. 2,64,000 ಆಗುತ್ತೆ. ಇದು ಹೋಂಡಾ ಬ್ರಿಯೋ ಸರ್. ಇದು 2012 ಮಾಡಲು, ಸೆಕೆಂಡ್ ಓನರು. ಇದು ಬಂದು ಪೆಟ್ರೋಲ್ ಗಾಡಿ ಸರ್, ಪೆಟ್ರೋಲ್ ವೇರಿಯಂಟು. ಓಕೆ ಇದರಲ್ಲಿ ಸರ್ ನಿಮಗೆ ಮ್ಯಾಗ್ವಿಲ್ ಬರುತ್ತೆ ಸರ್. ಇದರಲ್ಲಿ ಮ್ಯಾಗ್ವಿಲ್ಲು ಒಳಗಡೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಸರ್. ಎಲ್ಲ ಫೆಸಿಲಿಟಿ ಇದೆ ಇದರಲ್ಲಿ. ಆಲ್ ಸರ್ವಿಸ್ ಎಲ್ಲ ಸಿಗುತ್ತೆ ನಿಮಗೆ. ಹಿಸ್ಟ್ರಿ ತೆಗೆದ್ರೆ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ಸರ್ವಿಸ್ ಆಗಿದೆ, ಸರ್ವಿಸ್ ಸಿಗುತ್ತೆ ಸರ್. ಮ್ಯಾಗ್ವಿಲ್ ಸರ್. ಎಲ್ಲ ಟೈರು ಚೆನ್ನಾಗಿದೆ ಸರ್. ಟೈರ್ ನಿಮಗೆ 60% ಇದೆ. 60% ಇದೆ ಟೈರ್. ಮಿಡಲ್ ವೇರಿಯಂಟು. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಕಿಲೋಮೀಟರ್ ಬಂದು ಸರ್ ನಿಮಗೆ ಸರ್ 75,000 ಆಗಿದೆ ಸರ್. ವ್ಯಾನ್ ಸರ್. ಅದರಲ್ಲೂ ಸರ್ ಮಾರುತಿ ವ್ಯಾನ್ ಸರ್ ತುಂಬಾ ಡಿಮ್ಯಾಂಡ್ ಇದೆ ಸರ್. ಹೌದು ಸರ್. ಹೀಗಾಗಿ ಸ್ಟಾಪ್ನು ಮಾಡಿದ್ದಾರೆ. ಈ ಗಾಡಿ ತುಂಬಾ ಡಿಮ್ಯಾಂಡ್ ಗಾಡಿ ಸರ್. ಓಕೆ ಇದು ಮಾಡಲ್ ಬಂದು ಸರ್ 2017 ಮಾಡಲು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಮತ್ತೆ ಎವ್ರಿಥಿಂಗ್ಸ್ ಎಲ್ಲ ಇದೆ ಸರ್. ಇಂಟೀರಿಯರ್ ಚೆನ್ನಾಗಿದೆ ಎಲ್ಲ ಸರ್. ಮತ್ತೆ ಟಾಪ್ ಎಂಡ್ ಗಾಡಿ ಸರ್. ಜೆಡ್ಡಾ ಇದು. ಓಕೆ ಟಾಪ್ ಎಂಡ್ ಗಾಡಿ ಸರ್. ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು? ಡೌನ್ ಪೇಮೆಂಟ್ ಸರ್ 1 ಲಕ್ಷ ಕೊಟ್ಟು ಸರ್ ಗಾಡಿ ತೊಗೊಂಡೋಗ್ಬಿಡಿ ಸರ್. 1 lakh ಬೇರೆ? 1 lakh ಸರ್. 1 lakh ಸರ್. ಓಕೆ ಲೋನ್ ನಾವೇ ಮಾಡಿಸ್ಕೊಡ್ತೀವಿ ಸರ್. ಓಕೆ ನೆಕ್ಸ್ಟ್ ಸರ್ ಬನ್ನಿ. ನೆಕ್ಸ್ಟ್ ಇದು ಸರ್, ಇದು ಓಮ್ನಿ ಏನು ಮಾಡಲ್ ಸರ್? ಹೇಳಿ ಸರ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಕಾರ್ ಇದೆ, ಅದನ್ನ ನಿಮ್ಮ ಹತ್ರ ಸೇಲ್ ಮಾಡ್ಬೇಕಂದ್ರೂ ಮಾಡಿಸ್ತೀರಾ? ಅದು ಹೌದು ಸರ್, ಮಾಡ್ಕೊಡ್ತೀವಿ ಸರ್. ಖಂಡಿತ ಮಾಡ್ಕೊಡ್ತೀವಿ. ನೀವು ಲೊಕೇಶನ್ ಸೇವ್ ಮಾಡಿದ್ರೆ ನಾವೇ ನಿಮ್ಮ ಮನೆ ಬಂದು ಆ ಕಾರು ಇನ್ಸ್ಪೆಕ್ಷನ್ ಮಾಡಿ ಒಂದು ಒಳ್ಳೆ ಪ್ರೈಸು. ನೀವು ಎಲ್ಲಾರು ನೀವು ಕ್ರಾಸ್ ಚೆಕ್ ಮಾಡಿದ್ರು, ಎಲ್ಲ ನೀವು ಶೋರೂಮಲ್ಲಿ ನೀವು ಚೆಕ್ ಮಾಡಿದ್ರು ಅವ್ರಿಗಿಂತ ನೀವು ಒಳ್ಳೆ ಗುಡ್ ಪ್ರೈಸ್ ಕೊಡ್ತೀವಿ ಸರ್. I don't play right. Just give me the word, You know I don't play right. Don't give me this. I'm gonna get back when I feel like. You know I don't play right. I'll put up a good fight. Just give me the word, You know I don't play right. You know I don't play right. Don't give me this. I'm gonna get back when I feel like. Don't give me this. You know I don't play right. I'll put up a good fight. Just give me the word, You know I don't play right. You know I don't play right. Don't give me this. I'm gonna get back when I feel like. You know I don't play right. Just give me the word, You know I don't play right. Hi guys, welcome back to another video. ಸೊ ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಾಗರಬಾವಿ ಸರ್ಕಲಲ್ಲಿ ಇರುವ ದ ಬ್ಯಾಂಗ್ಳೂರ್ ಬೆಸ್ಟ್ ಕಾರ್ಸ್ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಸ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದುಬಿಟ್ಟು ನಿಮಗೆ ಎಲ್ಲ ಥರ ಯೂಸ್ಡ್ ಕಾರ್ಸ್ ಎಲ್ಲ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನೇನು ಪ್ರೈಸ್ ರೇಂಜ್ ಇದೆ, ಆಮೇಲೆ ಯಾವ ಕಾರ್ಸ್ ಇದೆ, ಸೊ ಲೋನ್ ಆಗುತ್ತಾ ಏನು ಎಲ್ಲ ನಿಮಗೆ ಈ ವಿಡಿಯೋಲಿ ತಿಳಿಸ್ತೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದೇ ಥರ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಬೇಕು. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ 10K ಫಾಲೋವರ್ಸ್ ಬಂದಿದೆ. ಸೊ ತುಂಬ ಥ್ಯಾಂಕ್ಸ್ ನಮ್ಮ ಸಪೋರ್ಟ್ ಮಾಡಿದ್ದಕ್ಕೆ. ಹಾಯ್ ಸರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ ಸರ್? ಸರ್ ಚೆನ್ನಾಗಿದೆ ಸರ್, ಫೈನ್ ಸರ್. ಸರ್ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ಹೇಳಿ ಸರ್. ನಮ್ದು ಇಲ್ಲಿ ನಾಗರಬ ಸರ್ಕಲ್. ಓಕೆ. ಚಂದ್ರ ಲೇಔಟ್ ಜಂಕ್ಷನ್ ಸರ್. ಇಲ್ಲಿ ಮಧುರಮ್ಮ ಟೆಂಪಲ್ ಬರುತ್ತೆ ಸರ್. ಓಕೆ. ಸೊ ಇಲ್ಲಿ ಬಂದು ಕಾಲ್ ಮಾಡಿದ್ರೆ ನೀವು ಗೈಡ್ ಮಾಡ್ತೀರಾ? ಓಕೆ. ಸೊ ಇವಾಗ ಫಸ್ಟ್ ನಮ್ಮ ವ್ಯೂವರ್ಸ್ಗೆ ಯಾವ ಕಾರಿಂದ ಸ್ಟಾರ್ಟ್ ಮಾಡ್ತೀರಾ? ಸ್ಟಾರ್ಟಿಂಗ್ ಸರ್ ನಮ್ಗೆ 1 ಲಕ್ಷದಿಂದ ಒಂದು ಸ್ಟಾರ್ಟಿಂಗ್ ಆಗುತ್ತೆ ಸರ್. ಯಾವ ಕಾರ್ ಸರ್? ಸರ್ ಫಸ್ಟ್ ಇದೆ ಸರ್. ಓಕೆ. ಮಾರುತಿ 800 2006 ಮಾಡಲ್ ಸರ್. ಓಕೆ. ಸೆಕೆಂಡ್ ಓನರು. ಇದು ಬಂದ್ಬಿಟ್ಟು ಸರ್ ಬಜೆಟ್ 1 lakh ಕೊಡಿ ಸರ್. ಸರ್ 1 lakh ಕೊಡ್ತೀರಾ? FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ? FC ಇನ್ಶೂರೆನ್ಸ್ ರನ್ನಿಂಗ್ ಸರ್. ಎವ್ರಿಥಿಂಗ್ ರೆಡಿ ಸರ್. ಸೊ ನೆಕ್ಸ್ಟ್ ಸರ್
ಸರ್ ಮಾರುತಿ ಸುಜುಕಿ ಸೆಲೆರೋ ಸರ್. ಓಕೆ. 2019 ಮಾಡಲು. ಫಸ್ಟ್ ಓನರ್ ಸರ್. ಇದು ಪ್ರೈಸ್ ಬಂದು ಸರ್ ನಿಮಗೆ 4,75,000 ಸರ್. ನಿಮ್ಮ ಚಾನಲ್ ಕಡೆ ಬಂದ್ರೆ ಸರ್ 4,45,000 ಕೊಟ್ಬಿಟ್ಟು ಸರ್. 4,45,000. 4,40,000 ಫೈನಲ್ ಸರ್. ಸರ್ ಆಮೇಲೆ ಲೋನ್ ಎಲ್ಲ ಏನು ಸರ್? ಲೋನ್ ಸಿಗುತ್ತೆ ಸರ್ ನಮ್ಮಲ್ಲಿ. ಲೋನ್ ಮಾಡ್ಕೊಡ್ತೀರಾ? ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು? ಮಿನಿಮಮ್ ಸರ್ 1 ಲಕ್ಷ ಡೌನ್ ಮಾಡಬೇಕು ಸರ್. 1 ಲಕ್ಷ ಡೌನ್ ಪೇಮೆಂಟ್. ಯಾವ ಗಾಡಿ ಇದ್ರೇನು? ಯಾವ್ದಾದ್ರು ಸರ್. ಮಿನಿಮಮ್ 1 ಲಕ್ಷ ಡೌನ್ ಮಾಡಬೇಕು. ಮಿಕ್ಕಿದ ನಿಮಗೆ 3 ಲ್ಯಾಕ್ 4 ಲ್ಯಾಕ್ ಲೋನ್ ಮಾಡ್ಕೊಡ್ತೀರಾ? ಮಿನಿಮಮ್ 1 ಲ್ಯಾಕ್ ಲೋನ್ ಮಾಡಬೇಕು. 1 ಲ್ಯಾಕ್. ಓಕೆ. ಸೊ ಇದು ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಸರ್ ಇದು ಬಂದ್ಬಿಟ್ಟು ಸರ್ ಕಿಲೋಮೀಟರ್ ಬಂದು ಸರ್ 70,000 ಸರ್. 70,000 ಕಿಲೋಮೀಟರ್ ಓಡಿದೆ ಸರ್. ಓಕೆ. ಸೊ ನೆಕ್ಸ್ಟ್ ಸರ್. ಸರ್ ಈಕೋ ಸ್ಟಾರ್ ಸರ್ ಇದು 2019 ಮಾಡಲ್ ಇದು. ಇದು ಫಸ್ಟ್ ಓನರು. ಕಿಲೋಮೀಟರ್ ಬಂದು ಸರ್ 65,000 ಆಗಿದೆ ಸರ್. 65,000 ಕಿಲೋಮೀಟರ್ ಓಡಿದೆ. ಓಕೆ. ಪ್ರೈಸ್ ಬಂದು ಸರ್ ಪ್ರೈಸ್ ಬಂದು ಸರ್ 4,85,000 ಸರ್. 4,85,000 ಸರ್. ಓಕೆ. ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಸೊ ನೆಕ್ಸ್ಟ್ ಯಾವ ಕಾರ್ ತೋರಿಸ್ತೀರಾ ಸರ್ ವ್ಯೂವರ್ಸ್ಗೆ? ಬನ್ನಿ. ಇದು ಮಾರುತಿ ಸುಜುಕಿ ಜಿಟ್ಸ್ ಸರ್. ಓಕೆ. LED ಸರ್. ಮಿಡಲ್ ವೇರಿಯಂಟ್ ಮತ್ತೆ ಡೀಸೆಲ್ ಗಾಡಿ ಸರ್ ಇದು. ಓಕೆ. ಇದು ಬಂದ್ಬಿಟ್ಟು ಸರ್ ನಿಮಗೆ ಮಾಡೆಲ್ ಬಂದು 2013 ಮಾಡಲ್ ಸರ್. ಸಿಂಗಲ್ ಓನರ್. ಇದು ಎಲ್ಲ ಲೋನ್ ಆಗಿದೆ ಸರ್. ಇದಕ್ಕೆ ಎಷ್ಟು ಕಿಲೋಮೀಟರ್ ಓಡಿದೆ ಗಾಡಿ ಸರ್? ಕಿಲೋಮೀಟರ್ ಬಂದು ಸರ್ 77 ಆಗಿದೆ ಸರ್. ಓಕೆ. ಇದು ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಾ? ಪ್ರೈಸ್ ಬಂದು ಸರ್ ನಿಮಗೆ 3,65,000 ಇದೆ ಸರ್. ನಿಮ್ಮ ಚಾನಲ್ ಕಡೆ ಬಂದ್ರೆ ಸರ್ ನಾವು ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ. ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀರಾ? ಇದು ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಂತ ಸರ್ 1 ಲ್ಯಾಕ್ ಕೊಡಿ ಸರ್. ತೊಗೊಂಡೋಗ್ಬಿಡಿ ಸರ್. ಬೇರೆ 1 ಲ್ಯಾಕ್ಗೆ 1 ಲ್ಯಾಕ್ ಕೊಟ್ಟರೆ ನೆಕ್ಸ್ಟ್ ಸರ್. ನೆಕ್ಸ್ಟ್ ಇದೆ ಸರ್ ಹೋಂಡಾ ಅಮೇಜ್ ಸರ್. ಇದು ಓಕೆ. ಇದು ಟಾಪ್ ಎಂಡ್ ಅಲ್ಲ ಸರ್, ಮಿಡಲ್ ವೇರಿಯಂಟ್ ಡೀಸೆಲ್ ಗಾಡಿ ಇದು. ಮತ್ತೆ ಮಾಡೆಲ್ ಬಂದು 2015 ಮಾಡಲು. ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು ಸರ್ 4,65,000 ಸರ್. ನಿಮ್ಮ ಚಾನಲ್ ಕಡೆಯಿಂದ ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತಾರೆ. ಎಷ್ಟು ಕಿಲೋಮೀಟರ್ ಓಡಿದೆ ಗಾಡಿ? ಕಿಲೋಮೀಟರ್ ಬಂದು ಸರ್ ಇದು 90,000 ಆಗಿದೆ ಸರ್. 90,000 ಆಗಿದೆ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ಯಾವ ಗಾಡಿ ಸರ್? ಇದು ಹೋಂಡಾ ಕಂಪ್ನಿ ಸರ್. ಹೋಂಡಾ i20 ಆಸ್ಟಾ. ಓಕೆ. ಮತ್ತೆ ABS ಬರುತ್ತೆ ಸರ್ ಇದರಲ್ಲಿ. ಮತ್ತೆ ಸ್ಪೋರ್ಟ್ಸ್ ಮ್ಯಾಗ್ವಿಲ್ ಬರುತ್ತೆ ಇದಕ್ಕೆ. ಓಕೆ. ಮ್ಯಾಗ್ವಿಲ್ ಒಳಗಡೆ ಸರ್ ನಿಮ್ಗೆ ಪವರ್ ಶೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಚೆನ್ನಾಗಿದೆ ಸರ್ ಎಲ್ಲ. ಓಕೆ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಕಿಲೋಮೀಟರ್ ಬಂದು 65,000 ಕಿಲೋಮೀಟರ್ ರನ್ ಆಗಿದೆ. ಎಷ್ಟನೇ ಓನರ್ ಸರ್ ಗಾಡಿ? ಸರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಪ್ರೈಸ್ ಬಂದು ಸರ್ ನಿಮ್ಗೆ 3,75,000 ಸರ್. ಓಕೆ. ಸೊ ನೆಗೋಷಿಯೇಟ್ ಮಾಡ್ತೀರಾ? ಸರ್ ಮಾಡ್ಕೊಡ್ತೀವಿ ಸರ್. ಓಕೆ. ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು? ಡೌನ್ ಪೇಮೆಂಟ್ ಸರ್ ಇದು ನಿಮಗೆ 80,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಟ್ಬಿಡ್ತೀವಿ ಸರ್. 80,000 ಡೌನ್ ಪೇಮೆಂಟ್. ಎಸ್ ಸರ್. ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ ನಮ್ಮಲ್ಲಿ. ಓಕೆ. ಲೋನ್ ನಮ್ಮಲ್ಲಿ TVS ಬ್ಯಾಂಕ್ ಇದೆ, ಕೋಟಕ್ ಮಹೀಂದ್ರ ಬ್ಯಾಂಕ್ ಇದೆ. ಓಕೆ. ಆಮೇಲೆ ನಿಮಗೆ ಇಕ್ವಿಟ್ಸ್ ಬ್ಯಾಂಕ್ ಬರುತ್ತೆ, ಅದೆಲ್ಲ ಮಾಡಿಸ್ಕೊಡ್ತೀವಿ ಸರ್. ಓಕೆ. ಲೋನ್ ಮಾಡಿಸ್ಕೊಡ್ತೀವಿ ಸರ್. ಖಂಡಿತ ಮಾಡ್ಕೊಡ್ತೀವಿ ಸರ್. ಸರ್ ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ ನೆಕ್ಸ್ಟ್ ಸರ್ ಇದು ಮಾರುತಿ ಸುಜುಕಿ ಆಲ್ಟೋ 800 ಸರ್. ಇದು ಮಾಡಲ್ ಬಂದು ಸರ್ 2008 ಮಾಡಲು. ಸೆಕೆಂಡ್ ಓನರ್ ಸರ್. ಕಿಲೋಮೀಟರ್ ಬಂದು ಸರ್ 85,000 ಕಿಲೋಮೀಟರ್ ರನ್ ಆಗಿದೆ ಸರ್. ಎಷ್ಟು ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ ಬಂದು ಸರ್ ನಿಮ್ಗೆ ಸರ್ 1,75,000 ಸರ್. 1,75,000 ಸರ್. ಓಕೆ. ನಿಮ್ಮ ಚಾನಲ್ ಕಡೆ ಬಂದ್ರೆ ಸರ್ ನಾವು ಏನಾದ್ರು ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಎಸ್ ಸರ್. ಓಕೆ. i20 ಸರ್. ಸರ್ ಹೋಂಡಾ ಕಂಪ್ನಿ ಇದು. ಹೋಂಡಾ i20 ಆಸ್ಟಾ ಮತ್ತು ABS ಬರುತ್ತೆ ಇದಕ್ಕೆ. ಮತ್ತು ಪ್ರೈಸ್ ಬಂದು ಸರ್ ನಿಮಗೆ 3,75,000 ಸರ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಕಿಲೋಮೀಟರ್ ಬಂದು ಸರ್ 65,000 ಆಗಿದೆ ಸರ್. 65,000 ಕಿಲೋಮೀಟರ್. ಓಕೆ. ನೆಕ್ಸ್ಟ್ ಯಾವ ಕಾರ್ ಸರ್? ನೆಕ್ಸ್ಟ್ ಸರ್ ಇದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಸರ್. ಇದು ಓಕೆ. ಇದು ಪೆಟ್ರೋಲ್ ವೇರಿಯಂಟು 2008 ಮಾಡಲ್ ಸರ್. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರು. ಒಳಗಡೆ ಸರ್ ಪವರ್ ಶೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ. ಮತ್ತೆ ಆಮೇಲೆ ನಿಮಗೆ ಲೋನ್ ಆಗಲ್ಲ ಸರ್. 2008 ಆಗಲ್ಲ. ಓಕೆ. 2012 ಮಾಡಲ್ ಅಬೋಗಿ ಲೋನ್ ಮಾಡ್ಕೊಡ್ತೀವಿ ಸರ್. ಎಷ್ಟು ಸರ್? ಸರ್ ಇದು ಪ್ರೈಸ್ ಬಂದು ಸರ್ 2,85,000 ಆಗಿದೆ ಸರ್. 2,85,000 ಕಿಲೋಮೀಟರ್ ಓಡಿದೆ ಅಂತ? ಕಿಲೋಮೀಟರ್ ಸರ್ 95,000 ಕಿಲೋಮೀಟರ್ ಆಗಿದೆ ಸರ್. ಓಕೆ. 2,85,000. ನಿಮ್ಮ ಚಾನಲ್ ಕಡೆ ಬಂದ್ರೆ ಸರ್ ನಾವು ಒಳ್ಳೆ ಪ್ರೈಸ್ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಸರ್. ಸೊ ಫ್ರೆಂಡ್ಸ್, ಅದೇ ನೀವು ಎಲ್ಲ ಕಾರ್ ನೋಡಿರ್ಬೋದು. ನೀವು ಡೈರೆಕ್ಟ್ ಆಗಿ ಬನ್ನಿ, ಇಲ್ಲಾಂದ್ರೆ ನಿಮ್ಮ ಮೆಕ್ಯಾನಿಕ್ ಯಾರನ್ನ ಕರ್ಕೊಂಡು ಬನ್ನಿ, ಗಾಡಿ ಓಡಿಸ್ ನೋಡಿ. ನಿಮಗೆ ಪ್ರೈಸು ಎಲ್ಲ ನೆಗೋಷಿಯೇಟ್ ಮಾಡಿ, ನಮ್ಮ ಚಾನಲ್ ಕಡೆಯಿಂದ ಬಂದಿದ್ದೀವಿ ಅಂತ ಹೇಳಿ ಎಲ್ಲ ನೆಗೋಷಿಯೇಟ್ ಮಾಡಿ ಇಷ್ಟ ಆಮೇಲೆ ತಗೊಳ್ಳಿ ಸರ್. ಇನ್ನೊಂದು ಸರ್ ನಮ್ಮಲ್ಲೆಲ್ಲ ಸರ್ ಬೆಂಗಳೂರು ಬೆಸ್ಟ್ ಕಾರಿಂದ ಸರ್ ಒಳ್ಳೆ ಒರಿಜಿನಲ್ ಕಾರ್ ಸಿಗೋದು, ಜೆನ್ಯೂನ್ ಕಾರ್ ಸಿಗೋದು ಸರ್. ಓಕೆ. ಒಳ್ಳೆ ಗಾಡಿನೂ ಸಿಗೋದು ಸರ್. ಎಲ್ಲ ಸುಮಾರು ಡಿಸ್ಟ್ರಿಕ್ಟ್ ಎಲ್ಲ ಕಡೆಗೆ ಬಂದು ತೊಗೊಳೋದು ಸರ್ ಕಸ್ಟಮರ್. ಒಳ್ಳೆ ಗಾಡಿ, ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ನಮಗೆ. ಓಕೆ. ಓಕೆ. ಸೊ ಅದೇ ನೀವು ಬ್ಯಾಂಗ್ಳೂರಲ್ಲಿ ಇದ್ರೆ ನೀವು ಡೈರೆಕ್ಟಾಗಿ ಬನ್ನಿ, ಬಂದು ಕಾರ್ನ ನೋಡಿ. ಸೊ ಬೇರೆ ಎಲ್ಲಾದರೂ ಊರಲ್ಲಿ ಇದ್ರೂ ಬರೋಕ್ಕೆ ಮುಂಚೆ ಫಸ್ಟ್ ಅವ್ರ ಹತ್ರ ಫೋನ್ ಮಾಡಿ ಕೇಳಿ ಆ ಕಾರ್ ಇದೆಯಾ ಅಂತ. ಸೊ ನೆನ್ನೆ ಅದೇ ಥರ ಒಂದು ಇನ್ಸಿಡೆಂಟ್ ಆಯಿತು. ಒಂದು ಹೆಸ್ರಿಗೆ ನಾವು ಹೋಗಿದ್ವಿ. ಸೊ ಅದೇ ಥರ ಪಾಪ ಹಳ್ಳಿಯಲ್ಲಿಂದ ಯಾರೋ ಇಬ್ಬರು ಬಂದಿದ್ದಾರೆ, ಕಾರ್ ಇದೆ ಅಂತ. ಅಲ್ಲಿ ನೋಡಿದ್ರೆ ಆ ಕಾರೇ ಇಲ್ಲ. ಸುಮ್ಮನೆ ಬಂದುಬಿಟ್ಟು ಅವ್ರ ಟೈಮ್ ವೇಸ್ಟು, ಎಲ್ಲ ವೇಸ್ಟು. ಸೊ ಅದಾಗಬಾರ್ದು. ನೀವು ದಯವಿಟ್ಟು ಇಲ್ಲಿ ಕೆಳಗಡೆ ನಂಬರ್ ಬರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ
ಅವ್ರ ಹತ್ರ ಕೇಳ್ಕೊಳ್ಳಿ, ಗಾಡಿ ಅವೈಲಬಲ್, ಕಾರ್ ಅವೈಲಬಲ್ ಇದ್ರೆ ಮಾತ್ರ ನೀವು ಬನ್ನಿ. ಇನ್ನೊಂದು ಸರ್, ಈಗ ನಾವು ಕಸ್ಟಮರ್ ಕೊಟ್ಟಿರ್ತೀವಿ, ಅವ್ರ ರೆಫರೆನ್ಸ್ ಬರ್ತಾರೆ, ರಿಲೇಟಿವ್ ಬರ್ತಾರೆ, ಒಳ್ಳೆ ಗಾಡಿ ಜೆನ್ಯೂನ್ ಕಾರ್ ಅಂತ ಬರ್ತಾರೆ, ನಾವು ಒಳ್ಳೆ ಪ್ರೈಸ್ ಮಾಡಿ ಕೊಡ್ತೇವೆ. ಓಕೆ, ಹೀಗಾಗಿ ರೆಫರೆನ್ಸ್ ಇಂದ ಬರ್ತಾರೆ. ಅದೇ ಸರ್, ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡಿ ಸರ್. ಆಮೇಲೆ ಟೆಸ್ಟ್ ಡ್ರೈವ್ ಅದೆಲ್ಲ ಬಂದ್ಬಿಟ್ಟು ಕೊಡಿ ಸರ್. ಸರ್ ನಿಮ್ಮ ಕಡೆಯಿಂದ ಚಾನಲ್ ಕಡೆ ಬಂದ್ರೆ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೇವೆ, ನೆಗೋಸಿಯಬಲ್ ಸರ್, ಮತ್ತೆ ಟ್ರೆಸೆಡ್ ಎಲ್ಲ ಕೊಟ್ಬಿಡ್ತೀವಿ ಸರ್. ಓಕೆ ಸರ್, ಆಮೇಲೆ ಇಂಜಿನ್ ವಾರಂಟಿ ಅದ್ರ ಬಗ್ಗೆ ಎಲ್ಲ ಏನಾದ್ರು? ಇಂಜಿನ್ ವಾರಂಟಿ ಆಕ್ಸಿಡೆಂಟ್ ಮಾತ್ರ ಅಷ್ಟೇ ಕೊಡ್ತೀವಿ ಸರ್, ವಾರಂಟಿ ಕೊಡ್ತೀವಿ. ಓಕೆ, ಏನಾದ್ರು ಎಷ್ಟು ದಿನ ಕೊಡ್ತೀರಾ? ಅದ 6 ಮಂತ್ ಕೊಡ್ತೀವಿ. 6 ಮಂತ್ಸ್ ಕೊಡ್ತೀರಾ ಇಂಜಿನ್ ವಾರಂಟಿಗೆ? ಹೌದು ಸರ್. ಓಕೆ, ಸೊ ಏನೇ ಆದ್ರೂ ನೀವೇ ರೆಡಿ ಮಾಡಿಸ್ಕೊಡ್ತೀರಾ? ಕೊಡ್ತೀವಿ ಸರ್. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಇದು ಸರ್, ಮಾರುತಿ ಸುಜುಕಿ ರೀಡ್ಸ್ ಸರ್. ಮಾಡಲ್ ಬಂದು 2010 ಮಾಡಲು, ಪೆಟ್ರೋಲ್ ವೇರಿಯಂಟು. ಮತ್ತು ನಿಮ್ಗಿದು ಪ್ರೈಸ್ ಬಂದು ನಿಮಗೆ 2,64,000 ಆಗುತ್ತೆ ಸರ್. 2,64,000 ಆಗುತ್ತೆ. ಎಸ್ ಸರ್. ಓಕೆ, ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದು ಸರ್ ನಿಮ್ಗೆ 64,000 ಆಗಿದೆ ಸರ್. 64,000. ಇದಕ್ಕೆ ಲೋನ್ ಆಗುತ್ತಾ? ಲೋನ್ ಆಗಲ್ಲ ಸರ್, ಇದಕ್ಕೆ ಲೋನ್ ಆಗಲ್ಲ. 2010 ಆಗಲ್ಲ ಸರ್, 2012 ಅಬೌವ್ ಇದು 12 ಅಬೌವ್ ಆಗುತ್ತೆ ಸರ್. ಓಕೆ, ಬ್ಯಾಂಕ್ದವರು 2012 ಮಾಡಲ್ಗೆ ಮಾಡ್ಕೊಡ್ತೀರಾ? ಎಸ್ ಸರ್. ಸೊ ಸರ್, ಆಮೇಲೆ ಇನ್ನೊಂದು ಈ ಇಂಜಿನ್ ವಾರಂಟಿ ಬಗ್ಗೆ ಎಲ್ಲ ಹೇಳಿದ್ರಿ. ಹಾಂ ಸರ್. ಸೊ ನೀವು ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿ ಮಾಡ್ತಾ ಇದ್ದೀರಾ ಸರ್? ಸರ್ ನಾನು ಈಗ ಇದರಲ್ಲಿ ಸರ್ 1 year ಸರ್. 1 year ಅಲ್ಲಿ ಮಾಡ್ತಾ ಇದ್ದೀರಾ. ನಿಮ್ಮ ಶೋರೂಮ್ ಸರ್? ಸರ್ ನಮ್ದು ಸರ್ ಬೆಂಗಳೂರು ಬೆಸ್ಟ್ ಕಾರ್ ಸರ್. ಇಲ್ಲಿ ಅಡ್ರೆಸ್ ಬಂದು ಚಂದ್ರ ಲೇಔಟ್ ಜಂಕ್ಷನ್ ಬರುತ್ತೆ, ನಾಗರಬ ಸರ್ಕಲ್, ಮಧುರಮಠ ಟೆಂಪಲ್ ಬರುತ್ತೆ ಸರ್. ಇಲ್ಲೇ ನಮ್ದು ಅಡ್ರೆಸ್ ಬರೋದು. ಓಕೆ, ಕಸ್ಟಮರ್ ಬಂದ್ರೆ ನಮ್ಗೆ ಇಲ್ಲಿ ಇದು ಮಾಡ್ತೇವೆ ಸರ್. ಓಕೆ ಓಕೆ. ಸೊ ಮೇನ್ ಸರ್, ನಮ್ಮ ವ್ಯೂವರ್ಸ್ ಕಾಲ್ ಮಾಡಿದ್ರೆ ಕಾಲ್ಗೆ ರೆಸ್ಪಾನ್ಸ್ ರಿಸೀವ್ ಮಾಡ್ತೇವೆ ಸರ್, ಖಂಡಿತ ಮಾಡ್ತೀವಿ. ಸರ್ಕಲ್ ಹೇಳಿದವಲ್ಲ ಸರ್, ಚಂದ್ರ ಲೇಔಟ್ ಜಂಕ್ಷನ್, ನಾಗರಬ ಸರ್ಕಲ್, ಮಧುರಮಠ ಟೆಂಪಲ್. ಓಕೆ, ಸೊ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ ಫ್ರೆಂಡ್ಸ್. ಇವ್ರದ್ದು ಡೀಟೇಲ್ಸ್ ನಂಬರ್ಸ್ ಎಲ್ಲ ಬಂದ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ಇಲ್ಲಿ ಡಿಸ್ಪ್ಲೇ ಮೇಲೇನು ನಿಮಗೆ ಬರುತ್ತೆ. ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟ್ ವೀಡಿಯೋ ಬಂದ್ಬಿಟ್ಟು ಇಲ್ಲಿ ಮೇಲೆ ಐ ಕಾರ್ಡ್ ಬರುತ್ತೆ, ನೀವು ಇಲ್ಲಿ ಕ್ಲಿಕ್ ಮಾಡಿ ಲಾಸ್ಟ್ ವೀಡಿಯೋ ಏನಂತಾನೂ ನೋಡ್ಕೊಳ್ಳಿ. ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ, ಇವಾಗ ವೀಡಿಯೋ ಇನ್ನೂ ಮುಗ್ದೋಗಿಲ್ಲ, ಇನ್ನೂ ಇದೆ, ಬೇರೆ ಕಾರ್ಸ್ ತೋರಿಸ್ತೀವಿ ಬನ್ನಿ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ತುಂಬ ಜನ ಬಂದ್ಬಿಟ್ಟು ಬ್ರಿಯೋ ಗಾಡಿ ಹುಡುಕ್ತಾ ಇರ್ತೀರಾ. ಸೊ ಇವಾಗ ನಿಮಗೆ ಒಂದು ಒಳ್ಳೆ ಬ್ರಿಯೋ ತೋರಿಸ್ತಾ ಇದ್ದೀವಿ ಸರ್. ಇದು ಡೀಟೇಲ್ಸ್ ಏನಂತ ನಮ್ಮ ವ್ಯೂವರ್ಸ್ಗೆ ಹೇಳಿ ಸರ್. ಸರ್ ಇದು ಹೋಂಡಾ ಬ್ರಿಯೋ ಸರ್. ಇದು 2012 ಮಾಡಲು, ಸೆಕೆಂಡ್ ಓನರು. ಇದು ಬಂದು ಪೆಟ್ರೋಲ್ ಗಾಡಿ ಸರ್, ಪೆಟ್ರೋಲ್ ವೇರಿಯಂಟು. ಓಕೆ, ಇದರಲ್ಲಿ ಸರ್ ನಿಮಗೆ ಮ್ಯಾಗ್ವಿಲ್ ಬರುತ್ತೆ ಸರ್. ಇದರಲ್ಲಿ ಮ್ಯಾಗ್ವಿಲ್ ಒಳಗಡೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ ಸರ್, ಎಲ್ಲ ಫೆಸಿಲಿಟಿ ಇದೆ. ಇದರಲ್ಲಿ ಆಲ್ ಸರ್ವಿಸ್ ಎಲ್ಲ ಸಿಗುತ್ತೆ ನಿಮಗೆ. ಹಿಸ್ಟ್ರಿ ತೆಗೆದ್ರೆ ಎಲ್ಲ ಸಿಗುತ್ತೆ, ಸರ್ವಿಸ್ ಆಗಿದೆ, ಸರ್ವಿಸ್ ಸಿಗುತ್ತೆ ಸರ್. ಮ್ಯಾಗ್ವಿಲ್ ಸರ್ ಎಲ್ಲ. ಟೈರು ಚೆನ್ನಾಗಿದೆ ಸರ್. ಟೈರ್ ನಿಮಗೆ 60% ಇದೆ. 60% ಇದೆ ಟೈರ್. ಮಿಡಲ್ ವೇರಿಯಂಟು. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಕಿಲೋಮೀಟರ್ ಬಂದು ಸರ್ ನಿಮಗೆ ಸರ್ 75,000 ಆಗಿದೆ ಸರ್. 75,000 ಕಿಲೋಮೀಟರ್ ಆಗಿದೆ ಸರ್. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? ಸರ್ ಬಂದು ಸರ್ 3,45,000 ಸರ್. 3,45,000 ಸರ್. ಓಕೆ, ನಿಮ್ಮ ಚಾನಲ್ ಕಡೆ ಬಂದ್ರೆ ಸರ್ ಇನ್ನೂ ಕಮ್ಮಿ ಮಾಡ್ತೀವಿ ಸರ್. ಸೊ ಇನ್ನೂ ನೆಗೋಷಿಯೇಟ್ ಮಾಡ್ತೀರಾ? ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು? ಡೌನ್ ಪೇಮೆಂಟ್ ಸರ್ ನಿಮ್ಗೆ 60,000 ಕೊಟ್ಟರೆ ಗಾಡಿ ತೊಗೊಂಡೋಗ್ಬೋದು ಸರ್. 60,000 ಕೊಟ್ಟರೆ ಗಾಡಿ ತೊಗೊಂಡೋಗ್ಬೋದು ಸರ್. ಸೊ ಫ್ರೆಂಡ್ಸ್ ನೋಡಿ, 60,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಒಂದು ಹೋಂಡಾ ಬ್ರಿಯೋ ಸಿಗ್ತದೆ. ಲೋನ್ ಫೆಸಿಲಿಟಿ ಇದೆ ಸರ್ ಎಲ್ಲ ನಿಮಗೆ. ನಾನು ಒಂದು 5 ಬ್ಯಾಂಕ್ ಇದೆ ನಮ್ಮಲ್ಲಿ. ಸೊ ಮಾಡ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ ಸರ್, ನಾವೇ ಅರೇಂಜ್ ಮಾಡ್ಕೊಡ್ತೀವಿ. ಗಾಡಿ 60,000 ಕೊಟ್ಟರೆ ಗಾಡಿ ತೊಗೊಂಡೋಗ್ಬೋದು. ಓಕೆ ಸರ್, ನೆಕ್ಸ್ಟು ಸರ್ ಮಾರುತಿ ಸುಜುಕಿ ಸರ್ ಬ್ರಿಜಾ. ಇದು ಬಂದ್ಬಿಟ್ಟು ಸರ್ 2017 ಮಾಡಲು, ಸಿಂಗಲ್ ಓನರ್ ಸರ್. ಕಿಲೋಮೀಟರ್ ಬಂದು 90,000 ಆಗಿದೆ ಸರ್. 90,000 ಕಿಲೋಮೀಟರ್. ಡೀಸೆಲ್ ವೇರಿಯಂಟ್ ಸರ್, ಡೀಸೆಲ್ ವೇರಿಯಂಟ್. ಓಕೆ, ಇದೆಲ್ಲ ನಮ್ಮ ಕಡೆಯಿಂದ ಎಲ್ಲ ಬ್ಯಾಂಕ್ ಲೋನ್ ಎಲ್ಲ ಮಾಡ್ಕೊಡ್ತೀವಿ ಸರ್, ಫೆಸಿಲಿಟಿ ಇದೆ. ಎಷ್ಟು ಪ್ರೈಸ್ ಸರ್ ಇದು? ಸರ್ ಮ್ಯಾಗ್ವೆಲ್ ಸರ್ ಎಲ್ಲ. ಪ್ರೈಸ್ ಬಂದು ಸರ್ ನಿಮಗೆ 8,25,000 ಆಗಿದೆ ಸರ್. ಮತ್ತೆ ಒಳಗಡೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮತ್ತು ಎವ್ರಿಥಿಂಗ್ಸ್ ಎಲ್ಲ ಇದೆ ಸರ್. ಇಂಟೀರಿಯರ್ ಚೆನ್ನಾಗಿದೆ ಎಲ್ಲ ಸರ್. ಮತ್ತೆ ಟಾಪ್ ಎಂಡ್ ಗಾಡಿ ಸರ್, ಜೆಡ್ಡ ಇದು. ಓಕೆ, ಟಾಪ್ ಎಂಡ್ ಗಾಡಿ ಸರ್. ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು? ಡೌನ್ ಪೇಮೆಂಟ್ ಸರ್ 1 ಲಕ್ಷ ಕೊಟ್ಟು ಸರ್ ಗಾಡಿ ತೊಗೊಂಡೋಗ್ಬಿಡಿ ಸರ್. 1 lakh ಬೇರೆ? 1 lakh ಸರ್, 1 lakh ಸರ್. ಓಕೆ, ಲೋನ್ ನಾವೇ ಮಾಡಿಸ್ಕೊಡ್ತೀವಿ ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ನೆಕ್ಸ್ಟ್ ಯಾವ ಗಾಡಿ ಸರ್? ಸರ್ ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ವ್ಯಾನ್ ಸರ್. ಅದರಲ್ಲೂ ಸರ್ ಮಾರುತಿ ವ್ಯಾನ್ ಸರ್ ತುಂಬಾ ಡಿಮ್ಯಾಂಡ್ ಇದೆ ಸರ್. ಹೌದು ಸರ್. ಹೀಗಾಗಿ ಸ್ಟಾಪ್ನು ಮಾಡಿದ್ದಾರೆ. ಈ ಗಾಡಿ ತುಂಬಾ ಡಿಮ್ಯಾಂಡ್ ಗಾಡಿ ಸರ್. ಓಕೆ, ಇದು ಮಾಡಲ್ ಬಂದು ಸರ್ 2017 ಮಾಡಲು. ಮತ್ತೆ ನಿಮಗೆ ಜಿನನ್ ಸರ್ ಎಲ್ಲ ಒರಿಜಿನಲ್ ಕಾರು. ಓಕೆ, ಮತ್ತೆ ನಿಮಗೆ ಒಳಗೆಲ್ಲ ನಿಮಗೆ ಸ್ವಲ್ಪ ಹೊಸ ಸರ್ ಪೂರ್ತಿ ನಿಮಗೆ ಒಳಗಡೆ ಇಂಟೀರಿಯರ್ ಇದೆಲ್ಲ. ಮತ್ತೆ ಆಮೇಲೆ ಸರ್ ನಿಮಗೆ ಇದು ಟೈರ್ಸ್ ಎಲ್ಲ ಎಷ್ಟು % ಇದೆ ಸರ್ ಇದು? ಸರ್ ಟೈರ್ಸ್ ಎಲ್ಲ ಎಷ್ಟು? ಟೈರ್ ಸರ್ ನಿಮಗೆ ಸರ್ 70% ಇದೆ ಸರ್. 70% ಇದೆ. ಓಕೆ, ಮತ್ತೆ ಇದು ಬಂದ್ಬಿಟ್ಟು ಸರ್ ನಿಮಗೆ ಪ್ರೈಸು ನಿಮ್ಮ ಚಾನಲ್ ಕಡೆ ಬಂದರೆ ಸರ್
ನಿಮಗೆ 3,35,000 ಮಾಡ್ಕೊಡ್ತೀವಿ ಸರ್. 3,35,000 ಮಾಡ್ಕೊಡ್ತೀವಿ ಸರ್. ಲೋನ್ ಆಗುತ್ತಾ ಇದಕ್ಕೆ? ಲೋನ್ ಆಗುತ್ತೆ ಸರ್, ಲೋನ್ ಆಗುತ್ತೆ 100% ಆಗುತ್ತೆ ಸರ್. ಲೋನ್ ಆಗುತ್ತೆ. FC ಎಲ್ಲ ರನ್ನಿಂಗ್ ಇದೆ? FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಸರ್. ಓಕೆ. ಗಾಡಿ ನೀವು ಗಾಡಿ ಇದ್ದಂಗೆ ಸರ್, ಡಿಮ್ಯಾಂಡ್ ಗಾಡಿ ಸಿಗ್ತಾನೆ ಇಲ್ಲ. ಓಕೆ ಓಕೆ. ನಿಮ್ಮ ಚಾನಲ್ ಕಡೆ ಬಂದ್ರೆ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ. ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ. ನಿಮಗೆ 1 ಲಕ್ಷ ಕೊಟ್ಟರೆ ಸರ್ ನಿಮ್ಗೆ ಗಾಡಿ ಕೊಟ್ಬಿಡ್ತೀವಿ ಸರ್. 1 lakh ಡೌನ್ ಪೇಮೆಂಟ್ ಗಾಡಿ ಕೊಡ್ತೀರಾ? ಒಳ್ಳೆ ಗಾಡಿ ಸರ್. ಸರ್ ನೆಕ್ಸ್ಟು ಇದು ಬಂದ್ಬಿಟ್ಟು ಸರ್ ಮಾರುತಿ ಸುಜುಕಿ ಆಲ್ಟೋ K10 ಸರ್. ಇದು ಮಾಡಲ್ ಬಂದು ಸರ್ 2014 ಮಾಡಲು. ಓಕೆ. ಸೆಕೆಂಡ್ ಓನರು. ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ. ಪೆಟ್ರೋಲ್ ವೇರಿಯಂಟು ವಿತ್ CNG. ಓಕೆ. ಕಂಪ್ನಿ ಫಿಟ್ಟೆಡ್ ಸರ್ ಎಲ್ಲ. ಇದು 1 kg 30 ಕಿಲೋಮೀಟರ್ ಕೊಡುತ್ತೆ ಸರ್. 30 ಕಿಲೋಮೀಟರ್ ಕೊಡುತ್ತೆ. ವಿತ್ ತುಂಬಾ ಕಸ್ಟಮರ್ಗೆ ತುಂಬಾ ಯೂಸ್ಫುಲ್ ಇದೆ. ಡೈಲಿ 50 ಇಂದ 60 ಕಿಲೋಮೀಟರ್ ರನ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಸರ್ ಇದು ಬಂದ್ಬಿಟ್ಟು ಸರ್ 85,000 ಆಯ್ತು ಸರ್. 85,000 ಕಿಲೋಮೀಟರ್ ರನ್ ಆಗಿದೆ. ಇದ್ರ ಮೇಲೆ ಲೋನು ಸಿಗುತ್ತೆ ನಿಮಗೆ. ಓಕೆ. 2014 ಮಾಡೋಕೆ ಲೋನ್ ಮಾಡ್ಕೊಡ್ತೀವಿ. ಎಷ್ಟು ಹೇಳ್ತೀರಾ ಗಾಡಿ ಇದು ಸರ್? ಇದು ಬಂದ್ಬಿಟ್ಟು ಸರ್ ನಿಮಗೆ 2,90,000 ಸರ್. ನೆಗೆ ಸರ್ ನಿಮ್ಮ ಚಾನಲ್ ಕಡೆಯಿಂದ ನಾವು ಕಡಿಮೆ ಮಾಡ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ಸೆಲೆರೋ ಸರ್ ಇದು. ಓಕೆ. ಇದು ಮಿಡಲ್ ವೇರಿಯಂಟ್. ಇದು ಫಸ್ಟ್ ಸಿಂಗಲ್ ಓನರ್ ಸರ್. ಓಕೆ. ಸಿಂಗಲ್ ಓನರ್. ಒಳಗಡೆ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎವ್ರಿಥಿಂಗ್ ಎಲ್ಲ ರೆಡಿ ಸರ್. ಓಕೆ. ಮಿಡಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. ಎಷ್ಟು ಕಿಲೋಮೀಟರ್ ಓಡಿದೆ ಗಾಡಿ ಇದು? ಕಿಲೋಮೀಟರ್ ಸರ್ ಇದು 90,000 ಆಗಿದೆ ಸರ್. 90,000 ಆಗಿದೆ ಸರ್. ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀರಾ? ಇದಕ್ಕೆ ಲೋನ್ ಮಾಡಿಸ್ಕೊಡ್ತೀವಿ ಸರ್. 2015 ಮಾಡೋರಿಗೆ ಆಗುತ್ತೆ. ಸಿಂಗಲ್ ಓನರ್ ಸರ್. ಇದು ಬಂದು ಸರ್ ನೀವು 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಟ್ಬಿಡ್ತೀವಿ ಸರ್. ನೆಕ್ಸ್ಟ್ ಸರ್ ಸ್ಕೋಡಾ ರ್ಯಾಪಿಡ್ ಇದೆ. ಸ್ಕೋಡಾ ರ್ಯಾಪಿಡ್ ಸರ್ ಇದು. ಇದು ಬಂದು ಡೀಸೆಲ್ ವೇರಿಯಂಟು. ಆಮೇಲೆ ಇದು ಒಳ್ಳೆ ಫೆಸಿಲಿಟಿ ಸರ್. ಇದು ಮ್ಯಾಗ್ವೇಲ್ ಸರ್ ಬರೋದು. ಓಕೆ. ಮ್ಯಾಗ್ವೇಲು ಟೈರ್ಸ್ ಮತ್ತೆ ಎವ್ರಿಥಿಂಗ್ ಟೋಟಲ್ ನಿಮಗೆ 70% ಟೈರ್ಸ್ ಚೆನ್ನಾಗಿದೆ. ಓಕೆ. ಒಳಗಡೆ ನಿಮಗೆ ಏರ್ ಬ್ಯಾಗ್ಸ್ ಬರುತ್ತೆ ಸರ್. 2 ಏರ್ ಬ್ಯಾಗ್ ಬರುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್ನು ಇದೆ ಇದಕ್ಕೆಲ್ಲ. ಓಕೆ. ಮತ್ತೆ ಆಟೋಮೆಟಿಕ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಇದು ಬಂದ್ಬಿಟ್ಟು ಸರ್ 95,000 ಆಗಿದೆ ಸರ್. 95,000 ಕಿಲೋಮೀಟರ್ ರನ್ ಆಗಿದೆ. ಎಷ್ಟು ಪ್ರೈಸ್ ಬಂದು ಸರ್ 4,65,000 ಆಗಿದೆ ಸರ್. ನಿಮ್ಮ ಚಾನಲ್ ಕಡೆ ಬಂದ್ರೆ ಸರ್ ನಾವು ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ. ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಸೊ ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್? 1 lakh ಡೌನ್ ಪೇ ಮಾಡಿದ್ರೆ ಗಾಡಿ ಕೊಟ್ಬಿಡ್ತೀವಿ. 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಲೋನ್ ಮಾಡ್ಕೊಡ್ತೀವಿ ಸರ್. ಸೊ ಫ್ರೆಂಡ್ಸ್, ಅದೇ ನೀವು ಡೈರೆಕ್ಟ್ ಆಗಿ ಬರೋಕ್ಕೆ ಮುಂಚೆ ಒಂದು ಮೆಕ್ಯಾನಿಕ್ನ ಯಾರಾದರೂ ಕರ್ಕೊಂಡು ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ. ಕರೆಕ್ಟ್ ಅಲ್ಲ ಸರ್? ಎಸ್ ಸರ್. ನಿಮಗೆ ಗಾಡಿ ಇಷ್ಟ ಆಯ್ತು ಅಂದ್ರೆ ಮಾತ್ರ ನೀವು ತಗೊಳ್ಳಿ. ಕರೆಕ್ಟ್ ಅಲ್ಲ? ಕಸ್ಟಮರ್ ಕರ್ಕೊಂಡ್ ಬಂದ್ರೆ ಮೆಕ್ಯಾನಿಕ್ ತೋರಿಸ್ಬಿಟ್ರೆ ಅವ್ರಿಗೂ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಅದೇ ಏನಿದ್ರು ಅವ್ರಿಗೂ ಕ್ಲಿಯರ್ ಆಗುತ್ತೆ. ನಾವು ಟೆಸ್ಟ್ ಕೊಡ್ತೀವಿ. ಓಕೆ. ಲೋನ್ ಬೇಕಾ ಲೋನ್ ನಾವು ಅರೇಂಜ್ ಮಾಡ್ಕೊಡ್ತೀವಿ. ಸೊ ಇವ್ರ ಹತ್ರ ಗಾಡಿಗಳು ಬಂದ್ಬಿಟ್ಟು ಜೆನ್ಯೂನ್ ಆಗಿದೆ. ಏನ್ ಪ್ರೈಸ್ ಜಾಸ್ತಿ ಇದೆ ಅಂತ ಅನ್ಕೊಂಬೇಡಿ. ನೀವು ಡೈರೆಕ್ಟ್ ಆಗಿ ಬನ್ನಿ. ಎಲ್ಲ ಆಲ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಸರ್. ಓಕೆ. ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಓಕೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಮಾರುತಿ ಸುಜುಕಿ ಸೆಲೆರೋ ಸರ್. ಓಕೆ. ಇದು ಟಾಪ್ ಎಂಡ್ ಜೆಡ್ ಇದು. ಮತ್ತೆ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ. ಇದು ಮಾಡಲ್ ಬಂದು ಸರ್ 2015 ಮಾಡಲು. ಸಿಂಗಲ್ ಓನರ್ ಸರ್. ಎಷ್ಟು ಕಿಲೋಮೀಟರ್ ಓಡಿದೆ? ಕಿಲೋಮೀಟರ್ ಬಂದು ಸರ್ 90,000 ಆಗಿದೆ ಸರ್. ಇದು 90,000 ಆಗಿದೆ ಸರ್. ಓಕೆ. ಪ್ರೈಸ್ ಬಂದು ನಿಮಗೆ 4,50,000 ಮಾಡ್ಕೊಡ್ತೀವಿ ಸರ್. 4,50,000 ನಿಮ್ಮ ಚಾನಲ್ ಕಡೆ ಬಂದ್ರೆ ನಮ್ಗೆ ಒಳ್ಳೆ ಪ್ರೈಸ್, ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಡಿಸ್ಕೌಂಟ್ ರಿವ್ಯೂಸ್ ಬಂದ್ರೆ. ಓಕೆ. ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ವ್ಯಾಗನರ್ ಸರ್ ಇದು. ಇದು ಫುಲ್ಲಿ ಆಟೋಮೆಟಿಕ್. ಇದು ಮಾಡಲ್ ಬಂದು 2017 ಮಾಡಲು. ಸೆಕೆಂಡ್ ಓನರ್. ಓಕೆ. ಪೆಟ್ರೋಲ್ ವೇರಿಯಂಟ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಕಿಲೋಮೀಟರ್ ಬಂದು ಸರ್ 60,000 ಆಗಿದೆ. ಓಕೆ. ಮತ್ತೆ ಪ್ರೈಸ್ ಬಂದು ನಿಮಗೆ 4,50,000 ಇದೆ ಸರ್ ಪ್ರೈಸು. ಆಟೋಮೆಟಿಕ್, ಸೆಕೆಂಡ್ ಓನರು, ಮತ್ತೆ ಜಿನಿನ್ ಕಾರ್ ಸರ್. ಓಕೆ. ಆಮೇಲೆ ನಿಮಗೆ ನಿಮ್ಮ ಚಾನಲ್ ಕಡೆ ಬಂದ್ರೆ ಸರ್ ನಮ್ಗೆ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ ಸರ್. ಡಿಸ್ಕೌಂಟ್ ಪ್ರೈಸ್ ಇದಕ್ಕೆ ಲೋನ್ ಆಗುತ್ತೆ. ಓಕೆ. ಮತ್ತೆ 1 lakh ನೀವು ಡೌನ್ ಪೇ ಮಾಡಿದ್ರೆ ನಿಮಗೆ ಮೆಕ್ಕಿದ ಎವ್ರಿಥಿಂಗ್ ನಾವು ಲೋನ್ ಮಾಡ್ಕೊಡ್ತೀವಿ. ತಗೊಂಡು ಹೋಗ್ಬೋದು ಸರ್. ಓಕೆ. ನೆಕ್ಸ್ಟ್ ಒಂದು ಪ್ರೀಮಿಯಂ ಕಾರು ಇದೆ ಇವ್ರ ಹತ್ರ ಫ್ರೆಂಡ್ಸ್. ಸರ್ ಇದು ಮರ್ಸಿಡಿಸ್ ಸರ್ ಇದು. ಓಕೆ. ಬೆಂಜೋ. ಇದು 2015 ಮಾಡಲು. ಸಿಂಗಲ್ ಓನರು, ಡೀಸೆಲ್ ವೇರಿಯಂಟ್ ಸರ್. ಓಕೆ. ಇದು ಬಂದು ನಿಮಗೆ ಪ್ರೈಸ್ ಬಂದು ಸರ್ ನಿಮಗೆ 21 lakh ಹೇಳ್ತೀವಿ ಸರ್. ಮತ್ತೆ 21 lakh. ಸನ್ ರೂಪ್ ಇದೆ ಸರ್. ಸನ್ ರೂಪ್ ತೋರಿಸಿ. ಸನ್ ರೂಪ್ ಇದೆ. ಇದು ಆಟೋಮೆಟಿಕ್ ಸರ್. ಆಟೋಮೆಟಿಕ್ ಸರ್. ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀರಾ? ಇದಕ್ಕೆ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ. ಎವ್ರಿಥಿಂಗ್ ಸರ್. ಇದು ಟಾಪ್ ಎಂಡ್ ಸರ್ ಎಲ್ಲ ನಿಮಗೆ. ಸರ್ ಆಮೇಲೆ ಇನ್ನೊಂದು ಪ್ರಶ್ನೆ ನಿಮ್ಮನ್ನ ಕೇಳಬೇಕು ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಕಾರ್ ಇದೆ, ಅದನ್ನ ನಿಮ್ಮ ಹತ್ರ ಸೇಲ್ ಮಾಡ್ಬೇಕಂದ್ರೂ ಮಾಡಿಸ್ತೀರಾ? ಅದು ಹೌದು ಸರ್, ಮಾಡ್ಕೊಡ್ತೀವಿ ಸರ್. ಖಂಡಿತ ಮಾಡ್ಕೊಡ್ತೀವಿ. ನೀವು ಲೊಕೇಶನ್ ಶೇರ್ ಮಾಡಿದ್ರೆ ನಾವೇ ನಿಮ್ಮ ಮನೆ ಬಂದು ಆ ಕಾರು ಇನ್ಸ್ಪೆಕ್ಷನ್ ಮಾಡಿ ಒಂದು ಒಳ್ಳೆ ಪ್ರೈಸು, ನೀವು ಎಲ್ಲಾರು ನೀವು ಕ್ರಾಸ್ ಚೆಕ್ ಮಾಡಿದ್ರು ಎಲ್ಲ ನೀವು ಶೋರೂಮಲ್ಲಿ ನೀವು ಚೆಕ್ ಮಾಡಿದ್ರು ಅವ್ರಿಗಿಂತ ನೀವು ಒಳ್ಳೆ ಗುಡ್ ಪ್ರೈಸ್ ಕೊಟ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಖಂಡಿತ ಸರ್. ನಾವೇ ಇನ್ಸ್ಪೆಕ್ಟ್ ಮಾಡ್ತೀವಿ ಸರ್. ನಾನೇ ಬಂದು ಇದು ಮಾಡ್ತೇವೆ ಸರ್, ಡೀಲ್ ಮಾಡ್ಕೊಡ್ತೀವಿ. ಓಕೆ. ಸೊ ಫ್ರೆಂಡ್ಸ್, ನಾನು ಇವ್ರ ಮ್ಯಾನೇಜರ್ ಹತ್ರ, ಇವ್ರ ಬಾಸ್ ಹತ್ರ ಮಾತಾಡ್ಬೇಕಂದ್ರೆ ಸರ್ ನನಗೆ ಏನು ಹೇಳಿದ್ರು ಅಂದರೆ,
ಸೊ ಅವ್ರು ಬರ್ತಾರೆ, ಅವ್ರದ್ದು ಸ್ಪಾಕೆ ನಿಮ್ಮ ಮನೆಗೆ ಬರ್ತಾರೆ, ಮನೆ ಅಡ್ರೆಸ್ಗೆ ಬಂದು ಗಾಡಿನ ಕಂಪ್ಲೀಟಾಗಿ ಇನ್ಸ್ಪೆಕ್ಷನ್ ಮಾಡಿ ಸರ್ ಏನು ಪ್ರೈಸ್ ಇದೆಯೋ, ಇವಾಗ ನೀವು ಫಾರ್ ಎಕ್ಸಾಂಪಲ್ ಬೇರೆ ಕಡೆ ಎಲ್ಲಾದರೂ ನೀವು ಚೆಕ್ ಮಾಡಿ ಕೊಟೇಶನ್ ಇಟ್ಕೊಂಡಿರ್ತೀರಲ್ಲ, ಆ ಕೊಟೇಶನ್ ಇಂದ ಇವ್ರು ಜಾಸ್ತಿ ಕೊಡೋಕೆ ಟ್ರೈ ಮಾಡ್ತಾರೆ. ಅವ್ರಿಗಿಂತ ಒಳ್ಳೆ ಪ್ರೈಸ್ ಕೊಡ್ತೀವಿ, ಒಳ್ಳೆ ಪ್ರೈಸ್ ಕೊಡ್ತೀರಾ. ಮತ್ತೆ 1 to 2 ಅವರಲ್ಲಿ ನೀವು ಡೀಲ್ ಮಾಡ್ಕೊಡ್ತೀವಿ. ಬೇರೆ 2 hours ಅಲ್ಲಿನೂ ನಿಮಗೆ ಡೀಲ್ ಕ್ಲೋಸ್ ಮಾಡ್ಕೊಡ್ತಾರೆ. ಸೊ ನಿಮ್ಮ ಹತ್ರ ಏನಾದರೂ ಯೂಸ್ಡ್ ಕಾರ್ಸ್ ಇದ್ರೆ ಸೇಲ್ ಮಾಡಬೇಕು ಅಂದ್ರೆ ಇವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಅಂದ್ರೆ ಇವ್ರು ಶಾಪ್ಗೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಸರ್. ಎಕ್ಸ್ಚೇಂಜು ಇದೆ ಸರ್. ಸೊ ಫ್ರೆಂಡ್ಸ್ ಅಷ್ಟೇ, ಎಲ್ಲ ಕಾರ್ಸ್ ಇವ್ರ ಹತ್ರ ಏನೇನು ಕಾರ್ಸ್ ಇದೆ ಎಲ್ಲ ನಿಮಗೆ ಡೀಟೇಲ್ಸ್ ತಿಳ್ಸ್ಕೊಟ್ಟಿರ್ತೀವಿ. ನೀವು ವಿಡಿಯೋ ಎಂಡ್ ತನಕ ನೋಡಿ, ನೀವು ಡೈರೆಕ್ಟಾಗಿ ನಿಮ್ಮ ಮೆಕ್ಯಾನಿಕ್ನ ಕರ್ಕೊಂಡು ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ, ಗಾಡಿ ಇಷ್ಟ ಆಯ್ತು ಅಂದರೆ ನೀವು ಗಾಡಿ ಪರ್ಚೇಸ್ ಮಾಡಿ ಇವ್ರ ಹತ್ರ. ಸೊ ಸರ್ ತುಂಬ ಥ್ಯಾಂಕ್ಸ್ ಇಷ್ಟೊತ್ತಿಗೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಒಳ್ಳೆ ಥ್ಯಾಂಕ್ಸ್. ನಮ್ಮ ವ್ಯೂವರ್ಸ್ ಕಡೆಯಿಂದ ಯಾರಾದರೂ ಬಂದರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್, ಒಳ್ಳೆ ಡಿಸ್ಕೌಂಟ್ ಸರ್ ಖಂಡಿತ ಮಾಡ್ಕೊಡ್ತೀವಿ ಸರ್. ಓಕೆ, ಖಂಡಿತ ಮಾಡ್ಕೊಡ್ತೀವಿ. ಚಂದ್ರ ಲೇಔಟ್ ಜಂಕ್ಷನ್, ನಾಗರಬ ಸರ್ಕಲ್, ಮಧುರ ಟೆಂಪಲ್, ಇಲ್ಲಿ ಬಂದು ಫೋನ್ ಮಾಡೋ ಸಾಕು, ನಾವು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತೀವಿ. ಸರ್ ಓಕೆ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.